ಗದಗಿಂದ ಒಂದು ಹೆಣ್ಮಗಳು ಒಂದು ನಾಯಕ ಸಮಾಜಕ್ಕೆ ಸೇರಿದಂಥ ಹೆಣ್ಮಗಳು ST ಕ್ಯಾಟಗರಿಗೆ ಬಂದು ನನ್ನ ಹತ್ರ 2 ಎಮ್ಮೆಗಳು ನಾನು ಅದು ಸಾಕಿ ಹಾಲನ್ನು ಮಾರಾಟ ಮಾಡಿ ಜೀವನ ಮಾಡ್ತಿದ್ದೆ. 2 ಎಮ್ಮೆಗಳು ಸತ್ತೋಗಿದೆ, ಜೀವನಕ್ಕೆ ಆಧಾರ ಇಲ್ಲ. ನನಗೇನಾದರೂ ನನ್ನ ಕಿಡ್ನಿ ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಯಾರಿಗಾದ್ರೂ ನನ್ನ ಕಿಡ್ನಿ ಕೊಡಿಸಿ ನನಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ನನ್ನ ಕುಟುಂಬ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಾರಿ ಒಂದು ಹೆಣ್ಮಗಳು ಬಂದಂಥದ್ದು. ಇನ್ನೂ ನಾನು ಮಾಡ್ತೀನಿ. ಕೊನೆಗೆ ನಾನು ಸರ್ಕಾರದ ಕಾರ್ಯಕ್ರಮಗಳು ಕೊಡಿಸ್ಬೇಕು ಅಂದ್ರೂ ಇವೆಲ್ಲ ನಾನಾ ರೀತಿಯ ಸಮಸ್ಯೆಗಳು, ಅದೆಲ್ಲ ಒಂದು ಭಾಗ. ನಾನು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ಹೆಣ್ಣುಮಗಳು ಕೊಟ್ಟು ಕಿಡ್ನಿ ಮಾರಾಟ ಮಾಡ್ತೀನಿ, ಅವೆಲ್ಲ ಮಾರಬಾರ್ದು, ಮಾತ್ರ ಮಾಡಬಾರ್ದು. ಲಕ್ಷ್ಮೇಶ್ವರ ಶಿರಟ್ಟಿ ತಾಲೂಕು. ಆ ಹೆಣ್ಣು ಮಗಳಿಗೆ ಕೊನೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ, ಕಿಡ್ನಿ ಮಾರಾಟ ಮಾಡಿ ನಾನು ಕುಟುಂಬ ಸಾಕ್ತೀನಿ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಗಳಿದೆ. ನಾನು 100 ಉದಾಹರಣೆ 1000 ಉದಾಹರಣೆ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೆಲವರು ಸಹಾಯ ಮಾಡ್ತಕ್ಕಂಥವರು ಇದ್ದಾರೆ, ನಾನಿಲ್ಲ ಅಂತ ಹೇಳಿಲ್ಲ ಸಮಾಜದಲ್ಲಿ. ಅದು ಅವ್ರ ಗಮನಕ್ಕೆ ಹೋಗಿರೋದಿಲ್ಲ, ಸಹಾಯ ಮಾಡಬೇಕು ಅಂತ ಅಂತಾರೆ. ಜನಪ್ರತಿನಿಧಿಗಳಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರ್ತದೆ. ಅದರಿಂದ ನಾನು ಅವ್ರ ಬಗ್ಗೆನೂ ಟೀಕೆ ಮಾಡಲ್ಲ. ನಾವು ಮೊದಲಿಂದಲೂ ಇಂಥ ವಿಷಯಗಳಲ್ಲಿ ತಕ್ಷಣಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ನನ್ನ ಗಮನಕ್ಕೆ ಬಂದ ತಕ್ಷಣ ಇದು ಬಂದಿದ್ದೇನೆ. ಅದರಿಂದ ಈ ಕುಟುಂಬ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ಎಂಥವ್ರಿಗೂ ನಿದ್ದೆ ಬರುತ್ತೆ, ಕರಳು ಎಣ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಥರ ಕುಟುಂಬಗಳು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು 1000 ಜನ ಇದ್ದಾರೋ, ಲಕ್ಷ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ನಾನು ಮೊದಲಿಂದ ಬೆಳೆಸ್ಕೊಂಬಂದಿರೋ ಹವ್ಯಾಸ. ಅಂದರೆ ಈ ಕುಟುಂಬಕ್ಕೆ ಒಂದು ಶಾಶ್ವತ ಅಂತ ಏನೋ ನಂಬಿಕೆ ಮೇಲೆ ಪಾಪ ಯಾರೋ ಒಬ್ಬ ಯುವಕ ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿ ಅವನೇನು ಕೊಟ್ಟಿದ್ದ, ಅವನು ಚೇತನ್ ಅಂತ, ಅದು ನಾನು ನೋಡಿದ ಮೇಲೆ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ. ಈ ಕುಟುಂಬದ ಎಲ್ಲ ಪರಿಸ್ಥಿತಿ, ಮಕ್ಕಳೇನಿದ್ದಾವೆ ಇವಕ್ಕೂ ಎಲ್ಲ ನಮ್ಮ ಮಂಜೇಗೌಡರು ಆ ಮಕ್ಕಳ ಎಜುಕೇಷನ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಣ್ಣ ಅಂತಕ್ಕಂಥದ್ದನ್ನು ಮಂಜೇಗೌಡರು MLC ಅವರು ಏನು ಹೇಳ್ತಿದ್ದಾರೆ. ಮನೆ ವಿಷಯದಲ್ಲೂ ಹರೀಶ್ ಅವರು, ರವಿ ಇವರೆಲ್ಲ ಕೂತು, ಸಂಜೆ ಎಲ್ಲ ಕೂತು ಇವನಂತ 10 ದಿವಸದೊಳಗೆ ಮನೆ ಪರಿಸ್ಥಿತಿಗಳು ಸರಿಪಡಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೇವೆ. ನಾನು ಉರ್ಲಳ್ಳಿ ಗ್ರಾಮದ ಜನತೆಯಲ್ಲೂ ಮನವಿ ಮಾಡೋದು, ಯಾರಾದರೂ ದುಡ್ಡು ಮನಸ್ಸು ಮಾಡಿ ಇಲ್ಲ ಜಾಗನಾದರೂ ಕೊಡ್ತೀರಾ, ಇಲ್ಲ ಮನೆನಾದರೂ ಯಾರಾದರೂ ಕೊಡೋರಿದ್ರೆ ದಯವಿಟ್ಟು ಒಂದು